ನಾನು ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿ ತೆಂಗಿನಕಾಯಿದು ವ್ಯಾಪಾರ ಮಾಡ್ತಿದ್ಯಾ ಅಂತ ತುಂಬಾ ಮಂದಿ ಹೇಳಿದ್ದು ಉಂಟು. ಒಂದು ಲೆಕ್ಕದಲ್ಲಿ ಒಳ್ಳೇದೆ, ಒಂದು ಲೆಕ್ಕದಲ್ಲಿ ಒಳ್ಳೇದೆ. ನಂಗೆ ಏನಾದ್ರೂ ಮಾಡಿ ತೋರಿಸುವಂತ ಅದೇ ನಿಮ್ಮ ಮುಂದೆ ಉಂಟು. ಈಗ ಇಷ್ಟು ದೊಡ್ಡ ಫ್ಯಾಕ್ಟರಿ, ಇಷ್ಟು ಪ್ರೊಡಕ್ಷನ್, ಟೆನ್ಷನ್ ಇಲ್ಲ. ಮನೆಯಲ್ಲಿ ಇದ್ರು ಸಹ ಎಲ್ಲ ಅಪ್ಪ ಅಮ್ಮ ಮಾಡಿ ಇಟ್ಟಿದಾರಂತ. ತಂದೆ ತಾಯಿದು ಸಪೋರ್ಟ್ ಎಲ್ಲ ಅವರ ಮಕ್ಕಳಿಗೆ ಇರ್ತದೆ. ನನ್ನ ಸೈಡಿನಿಂದ ನಾನು ಲೋನ್ ತೆಗೆದು, ಅದೇ ಗವರ್ಮೆಂಟ್ ಇನ್ ಅಂಡರ್ ಅಲ್ಲಿ PMEGB ಅಂತ ಲೋನ್ ಉಂಟು, ಅದರಿಂದ ಲೋನ್ ತೆಗೆದು ಇಡೀ ಫ್ಯಾಕ್ಟರಿ ಮೆಷಿನರಿಯನ್ನು ಹಾಕಿದ್ದೇನೆ. ನಮ್ಮದು ಬ್ರ್ಯಾಂಡ್ ಅಲ್ಲಿ ನಾವು ಕ್ವಾಲಿಟಿಗೆ ಕಾಂಪ್ರಮೈಸ್ ಮಾಡೋದಿಲ್ಲ. ಪ್ರೈಸ್ ರೀಸನೇಬಲ್, ಅಂದ್ರೆ ಮಾರ್ಕೆಟ್ಗೆ ಯಾವ್ದು ಪ್ರೈಸ್ ಉಂಟು ಅದೇ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಆಯಿಲ್ ಕೊಡ್ಲಿಕ್ಕೆ ನಾವು ಇಲ್ಲಿ ಈ JB ಕೋಕೋನಟ್ ಇಂಡಸ್ಟ್ರಿಯೇ ನಿಮ್ಗೆ ಒಂದು ದಾರಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಶರತ್ ಬೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಂತ ಎನಿಸ್ತೇನೆ. ಸೊ ಇವತ್ತೊಂದು ನಾನು ಹೊಸ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಯಾವುದಂತ ಎನಿಸ್ತಿದ್ದೀರಾ? ಸೊ ನನ್ನಿಂದ ನೋಡ್ಬೋದು ನೀವು JB ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆ ಹೇಗೆ ಮಾಡೋದು, ಅದರ ಪ್ರೊಸೆಸ್ ಎಂತ, ಮತ್ತು JB ಕೋಕೋನಟ್ ಆಯಿಲ್ ಹೇಗೆ ರಚನೆ ಆದದ್ದು. ನಾನೀಗ ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಕ್ರೆ ಗ್ರಾಮದಲ್ಲಿದ್ದೇನೆ. ತುಂಬ ಒಳ್ಳೆ ನೇಚರ್ ಉಂಟು, ಪ್ಲಸ್ JB ಕೋಕೋನಟ್ ಆಯಿಲ್ ನಮ್ಮ ಕಾರ್ಕಳದ್ದೇ. ಸೊ ಹೇಗೆ ಉಂಟಂತ ಕೇಳುವ. ಇದು ಬ್ರ್ಯಾಂಡ್ ಹೇಗೆ ಸ್ಟಾರ್ಟ್ ಆದದ್ದು, ಯಂಗ್ ಎಂಟರ್ಪ್ರಿನ್ಯೂರು ಇದು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಅವರದ್ದು ಹಿಸ್ಟ್ರಿ ಕೇಳುವ, ಮತ್ತು JB ಕೋಕೋನಟ್ ಆಯಿಲ್ ಹೇಗೆ ಉಂಟಂತ ಕೇಳುವ, ಮತ್ತು ಇದು ಹೆಲ್ತ್ ಬೆನಿಫಿಟ್ಸ. ಸೊ ಎಲ್ಲ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಮತ್ತು ಹಾಗೆಯೇ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಜನರಿಗೆ. ಸೊ ಭಾರಿ ಒಳ್ಳೆ ಬ್ರ್ಯಾಂಡ್ ಕೋಕೋನಟ್ ಆಯಿಲ್. ಸೊ ಕೋಕೋನಟ್ ಆಯಿಲ್ ಭಾರಿ ಟೆನ್ಷನ್ ಇರ್ತಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ. ಸೊ ಇದು ತುಂಬ ಒಳ್ಳೆಯದು. ಸೊ ನಿಮಗೆ ಬೇಕಾದರೆ ಈ ವಿಡಿಯೋ ನೋಡಿ ಮತ್ತೆ ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಡೆನಾಲ್ಡ್ ಸಿಕ್ವೆರಾ. ಸೊ JB ಕೋಕೋನಟ್ ಆಯಿಲ್ ಇದು ಓನರ್. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಆರಾಮ್ ಆರಾಮ್. ಬ್ರೋ, ಇದು JB ಕೋಕೋನಟ್ ಆಯಿಲ್ ಹೇಗೆ ಸ್ಟಾರ್ಟ್ ಆದದ್ದು, ಸ್ವಲ್ಪ ಅದರದ್ದು ಹಿಸ್ಟ್ರಿ ಹೇಳ್ಬೋದಾ? ಸರ್, JB ಕೋಕೋನಟ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿ ಈಗ 4 ವರ್ಷ ಆಯಿತು. ಓಕೆ. ಅದಕ್ಕಿಂತ ಮುಂಚೆ ನನ್ನ ತಂದೆಯವರು ಒಂದು ಸುಮಾರು 20 ವರ್ಷದ ಹಿಂದೆ ತೆಂಗಿನಕಾಯಿ ತಕೊಂಡು ಅದರದ್ದು ಪ್ರೊಸೆಸಿಂಗ್ ಮಾಡ್ತಿದ್ರು. ಓಕೆ. ಸೊ ಆಗ ಇಂಡಸ್ಟ್ರಿ ಅಂತ ಒಂದಿರಲಿಲ್ಲ, ಸಣ್ಣದೊಂದು ಪ್ರೊಸೆಸಿಂಗ್ ಅಂತ ಇತ್ತು. ನಾನು ನಂದು ಇಂಜಿನಿಯರಿಂಗ್ ಮುಗಿದದ್ದೇ ನಾನು ಈ ಫೀಲ್ಡ್ಗೆ ಬಂದೆ ಸರ್. ಓಕೆ. ಸೊ 2021 ಅಲ್ಲಿ ಸ್ಟಾರ್ಟ್ ಆದದ್ದು. ಹೌದು. ಓಕೆ. ಈಗ ಎಂತೆಲ್ಲ ಮಾಡ್ತೀರಿ, ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ನಮಗೆ? ಫಾರ್ಮರ್ಸ್ ಇಂದ ತೆಂಗಿನಕಾಯಿ ಅಂತ ತೆಗೆದುಕೊಂಡು ಓಕೆ ಇಲ್ಲಿ ಪ್ರೊಸೆಸಿಂಗ್ ಮಾಡಿ ಅದರ ಆಯಿಲ್ ತೆಗಿತೇವೆ. ಓಕೆ. ಸೊ ನಿಮ್ದು ಓನ್ ಬ್ರ್ಯಾಂಡ್ JB ಕೋಕೋನಟ್ ಆಯಿಲ್ ಅಂತ ಉಂಟು. ಓಕೆ. ಎಲ್ಲಿ ಎಲ್ಲ ಸಿಗ್ತದೆ ನಮಗೆ ಈಗ ಬೇಕಿದ್ರೆ? ಈಗ ಇನ್ನೊಂದು ಅರೌಂಡ್ ಕಾರ್ಕಳ ಎಲ್ಲ ಕಡೆ ಉಂಟು. ಓಕೆ. ಎಲ್ಲ ಶಾಪ್, ಲೋಕಲ್ ಎಲ್ಲ ಶಾಪ್ ಅಲ್ಲಿ ಉಂಟು. ಆಲ್ಮೋಸ್ಟ್ ಎಲ್ಲ ಶಾಪ್ ಹೇಳ್ಬೋದು. ಅಂದ್ರೆ ಕೆಲವು ಶಾಪ್ ಅಲ್ಲಿ ಇನ್ನೂ ಸಹ ನಾವು ಮಾರ್ಕೆಟಿಂಗ್ ಮಾಡಲಿಲ್ಲ. ಓಕೆ. ಹಾಗೆ ಬ್ಯಾಂಗ್ಳೂರು, ಗುಜರಾತ್ ಮತ್ತೆ ಮುಂಬೈ ಅಲ್ಲಿ ಎಲ್ಲ ಸಿಗ್ತದೆ. ಮತ್ತೆ ನಾವೇ ಡೆಲಿವರಿ ಕೊಡ್ತೇವೆ. ನೀವೇ ಡೆಲಿವರಿ ಪ್ಯಾನ್ ಇಂಡಿಯಾ. ಓಕೆ. ಎಕ್ಸಾಂಪಲ್ ಈಗ ಮ್ಯಾಂಗ್ಳೂರಲ್ಲಿ ಒಬ್ಬರಿಗೆ ಬೇಕು, ಸೊ ಹೋಗಿ ನೀವು ಕೊಡ್ತೀರಾ? ಹೌದೌದು. ನಾವು ವೆನಸ್ಡೇಸ್ ನಮ್ದು ಮ್ಯಾಂಗ್ಳೂರಿಗೆ ನಮ್ದು ಟ್ರಿಪ್ ಇರ್ತದೆ. ಓಕೆ. ಸೊ ಅಲ್ಲಿ ಮ್ಯಾಂಗ್ಳೂರಲ್ಲಿ ನಮ್ದು ಈಗ ರೆಸ್ಟೋರೆಂಟ್ ಅಂತ ಹೇಳಿ 2-3 ರೆಸ್ಟೋರೆಂಟ್ಗೆ ನಾವು ಹಾಕ್ತಿದ್ದೇವೆ. ಹಾಗೆ ನಮ್ದು ಕಸ್ಟಮರ್ಸ್ ಕೂಡ ಮ್ಯಾಂಗ್ಳೂರಲ್ಲಿ ಇದ್ದಾರೆ. ಓಕೆ. ಸೊ ಹಾಗೆ ಟ್ರಸ್ಟ್ ವರ್ತಿ ಇದ್ದಾರೆ. ಹಾ, ಆಬ್ವಿಯಸ್ಲಿ. ಓಕೆ. ಸೊ ಕೆಲವರಿಗೆ ಆನ್ಲೈನ್ ಅಲ್ಲಿ ತುಂಬಾ ಪರ್ಚೇಸ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಉಂಟಾ ಸರ್? ಹೌದು, ನಮ್ದು ಅಮೆಝಾನ್ ಅಲ್ಲಿ ಸಹ ಈಗ ನಾವು ಸ್ಟಾರ್ಟ್ ಮಾಡಿದ್ದೇವೆ. 1 ವರ್ಷ ಆಯ್ತು. ಒಳ್ಳೆ ರೆಸ್ಪಾನ್ಸ್ ಉಂಟು. ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಉಂಟು. ಆಲ್ ಓವರ್ ಇಂಡಿಯಾ. ಸೊ JB ಕೋಕೋನಟ್ ಆಯಿಲ್ ಅಂತ ಹಾಕಿದ್ರೆ ಬರ್ತದೆ. ಓಕೆ. ಸೊ ರಿಪೀಟೆಡ್ ಕಸ್ಟಮರ್ ಇದ್ದಾರಾ ಸರ್? ಡೆಫಿನೆಟ್ಲಿ. ನಮ್ದು ಈಗ ಅಮೆಝಾನ್ ಇದು ನೀವು ಕಸ್ಟಮರ್ ರಿವ್ಯೂಸ್ ಎಲ್ಲ ನೋಡ್ಲಿಕ್ಕೆ ಹೋದ್ರು, ಮತ್ತೆ ಕಸ್ಟಮರ್ ರಿಪೀಟೆಡ್ ಆರ್ಡರ್ಸ್ ನೋಡ್ಲಿಕ್ಕೆ ಹೋದ್ರು, ರಿಪೀಟೆಡ್ ಇರುವುದು. ಇದ್ದ ಕಸ್ಟಮರ್ಸ್ ಅವರು 1 ಮಂತ್ ಒಳಗೆ ಇನ್ನೊಂದ್ಸಲ ಆರ್ಡರ್ ಮಾಡ್ತಾರೆ. ಓಕೆ. ಓಕೆ. ಸೊ ಇದೆಲ್ಲ ಹೇಗೆ ಮಾಡ್ತೀರಿ, ಸ್ವಲ್ಪ ಪ್ರೊಸೆಸ್ ಹೇಳ್ಬೋದಾ ಸರ್? ಪ್ರೊಸೆಸ್ ತುಂಬಾ ಸಿಂಪಲ್, ಏನಿಲ್ಲ ಸರ್. ನೀವು ಹೇಗೆ ಮನೆಯಲ್ಲಿ ನೀವು ಕೊಬ್ಬರಿಯನ್ನು ಒಣಗಿಸ್ತೀರಿ ಆ ಟೈಪ್ ನಮ್ದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ಮಾಡ್ತೇವೆ. ಈಗ ಫಾರ್ಮರ್ಸ್ ಇಂದ ತಗೊಂಡು ಬರ್ತೇವೆ ಹೇಗೆ ತೆಂಗಿನಕಾಯಿಯನ್ನು. ಇಲ್ಲೇ ನಮ್ದು ವರ್ಕರ್ಸ್ ಇದ್ದಾರೆ, ಸುಲಿದಾದ್ಮೇಲೆ ಅದನ್ನು ಒಡಿತಾರೆ. ಒಡೆದು ನಮ್ದು ಡ್ರೈಯರ್ಸ್ ಇದೆ 2, ಅಲ್ಲಿ ಡ್ರೈ ಮಾಡ್ತೇವೆ. ಅಲ್ಲಿಂದ ನಮ್ದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಎಲ್ಲ ಮಿಷಿನರಿಯಾ ಇಲ್ಲ ಮ್ಯಾನ್ ಮೇಡ್? ಸೊ ಕಾಂಬಿನೇಷನ್ 2ರದ್ದು ಸಹ ಉಂಟು. ಓಕೆ. 50% ಮಿಷಿನರಿ ಉಂಟು, 50% ಮ್ಯಾನ್ಯಲ್.
ಓಕೆ ಓಕೆ. ಸೊ ನೋಡಿದೆ, ಒಳ್ಳೆ ಉಂಟು, ಹೈಜೀನ್ ಉಂಟು, ಮತ್ತು ಚೆನ್ನಾಗುಂಟು. ಮತ್ತು ಹೇಗೆ ಪ್ಯಾಕಿಂಗ್ ಎಲ್ಲ ಎಷ್ಟು ಇದು ಸಿಗ್ತದೆ, ಎಷ್ಟು ಲೀಟರ್ ಈಗ ಸ್ವಲ್ಪ ಹೇಳ್ಬೋದಾ? ನಮ್ದು 50 ml ಇಂದ ಹಿಡಿದು ನಿಮ್ಗೆ 200 ml ಇದು ಬ್ಯಾರಲ್ ವರೆಗೂ ಸಿಗ್ತದೆ. ಓ ಓಕೆ. ಹೌದು ಹೌದು. ಸೊ ಈ ಹೋಟೆಲ್ ಅವರಿಗೆಲ್ಲ ಬ್ಯಾರೆಲ್ ಎಲ್ಲ ಒಳ್ಳೇದಂತೇನೆ. ಹೋಟೆಲ್ ಅವರೆಲ್ಲ ಮೊದಲು ಕ್ಯಾನಲ್ಲಿ ಕೊಂಡೋಗ್ತಿದ್ರು. ಓಕೆ. ಈಗ ರೇಟ್ ಎಲ್ಲ ಜಾಸ್ತಿ ಆದ್ಮೇಲೆ ಈಗ ಪೌಚ್ ಅಲ್ಲೇ ನೋಡ್ತಿದ್ದಾರೆ ಅವರು. ಪೌಚ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ 10 ಪೌಚ್ ಬರ್ತದೆ. ಓಕೆ. 10 ಪೌಚ್ ಅನ್ನು ಅವರಿಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಅವರು ತಗೊಂಡು ಹೋಗ್ತಾರೆ. ಓಕೆ. ಸೊ ಕಸ್ಟಮೈಸೇಷನ್ ಮಾಡ್ತೀರಾ? ನಮ್ಗೆ ಇಷ್ಟೇ ಬೇಕು ಅಂತ ಹೇಳಿದ್ರೆ ಬಲ್ಕ್ ಆರ್ಡರ್ ಆಗೆಲ್ಲ ಸಿಕ್ಕಿದ್ರೆ ಮಾಡ್ತೀರಾ? ಹೌದು ಹೌದು ಹೌದು. ಬಲ್ಕ್ ಆರ್ಡರ್ ಸಹ ಉಂಟು ನಮ್ದು. ಸಿಂಗಲ್ ಪೀಸ್ ಕೂಡ ಕೊಡ್ತೇವೆ. ಸಿಂಗಲ್ ಪೀಸ್ ಅವರು ನಮಗೆ ಕಾಲ್ ಮಾಡಿದ್ರೆ ನಾವು ಹೋಮ್ ಡೆಲಿವರಿ ಸಹ ಮಾಡ್ತೇವೆ ಕಾರ್ಕಳದಲ್ಲಿ. ಓಕೆ. ಮತ್ತೆ ಮಂಗಳೂರಲ್ಲಿ ಅವರು ಕಾಲ್ ಮಾಡಿದ್ರೆ ವೆನಸ್ಡೇಸ್ ನಾವು ಹೋಗುವಾಗ ಅವರ ಮನೆಗೇನೆ ಕೊಟ್ಟು ಬರ್ತೇವೆ. ಓಕೆ ಓಕೆ. ಸೊ ಇಲ್ಲಿ ನೋಡ್ತೇನೆ ವಾತಾವರಣ ಎಲ್ಲ ಒಳ್ಳೆ ಕೂಲ್ ಉಂಟು, ನೇಚರ್, ಫುಲ್ ನೇಚರ್ ಉಂಟು, ನೋಡ್ಬೋದು ಹಿಂದೆ ಮುಂದೆ. ಸೊ ಇದೇ ಲೊಕೇಶನ್ ಯಾಕೆ ಚೂಸ್ ಮಾಡಿದ್ರ ಅಂತ ಹೇಳ್ಬೋದಾ? ಇದು ನಮ್ದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಓಕೆ. ನನ್ನ ಅಜ್ಜಿ ಅಜ್ಜ ಇರುವಾಗದಿಂದ ಸಹ ಇದ್ದ ಪ್ರಾಪರ್ಟಿ. ಓಕೆ. ಕೊನೆಗೆ ನನ್ನ ತಂದೆಯ ಹೆಸರಲ್ಲಿದ್ದ ಜಾಗದಲ್ಲಿ ಏನಾದರೂ ಮಾಡುವ, ಇಲ್ಲದಿದ್ದರೆ ಸುಮ್ಮನೆ ನಾನೀಗ ಕೆಲಸಕ್ಕೆ ಹೋದರೆ ಇದು ಮಾರಬೇಕಾಗ್ತದೆ ಜಾಗ. ಓ. ಏನಾದರೂ ಸ್ಟಾರ್ಟ್ ಮಾಡುವ ಅಂತ ಹೇಳಿ ನಾನು ಇದೇ ಲೊಕೇಶನ್ ಚೂಸ್ ಮಾಡಿದೆ. ತುಂಬಾ ಒಳಗೆ ಉಂಟು, ಹಾಂ. ಆದರೂ ಎಲ್ಲ ನೀವು ಆಚೆ ಈಚೆ ನೋಡುವಾಗ ಅದೇ ತುಂಬಾ ವಾತಾವರಣ ಒಳ್ಳೇದು, ಪೀಸ್ಫುಲ್ ಉಂಟು. ಹೌದು ಹೌದು. JP ಕೊಕೊನಟ್ ಆಯಿಲ್ ಪರ್ಚೇಸ್ ಮಾಡೋ ಮುಂಚೆ ನಮಗೆ ನೋಡ್ಬೇಕಂದ್ರೆ ಬಂದು ನೋಡ್ಬೋದಾ? ನೀವು ಯಾವ ಟೈಮಿಗೂ ಬಂದ್ರು, ರಾತ್ರಿ ಬಂದ್ರು ಬೆಳಿಗ್ಗೆ ಬಂದ್ರು, ನಮ್ದು ಪ್ರೊಸೆಸಿಂಗ್ ಆಗ್ತಾ ಇದ್ರೆ ಓಕೆ. ಅದು ಫುಲ್ ಟ್ರಾನ್ಸ್ಪರೆನ್ಸಿ. ಓಕೆ. ಈಗ ನೀವು ನೋಡಿದ ಹಾಗೆ ನೀವು ಫ್ಯಾಕ್ಟರಿ ಒಳಗೆ ಹೋದ್ರಿ, ಪ್ರೊಸೆಸ್ ಎಂತ ಆಗ್ತಾ ಉಂಟು ನೋಡಿದ್ರಿ. ನಾವು ಬಂದವರಿಗೆ ಯಾರಿಗೂ ಹೊರಗೆ ನಿಲ್ಲಿಸುವುದಿಲ್ಲ. ನಿಮಗೆ ಸಿಗುವ ಎಣ್ಣೆ ಹೇಗೆ ಉಂಟು ಅಂತ ನಿಮಗೆ ನೋಡ್ಬೇಕಾದ್ರೆ ನಾವು ಅದಕ್ಕೆ ಏನು ಅಡ್ಡಿಪಡುವುದಿಲ್ಲ. ನೀವು ಫ್ಯಾಕ್ಟರಿ ಒಳಗೇನೆ ಬಂದು ಹೇಗೆ ಪ್ರೊಸೆಸ್ ಆಗ್ತಾ ಉಂಟು, ಎಷ್ಟು ಪ್ಯಾಕ್ ಆಗ್ತಾ ಉಂಟು ಎಲ್ಲ ನಿಮ್ಮ ಕಣ್ಣ ಮುಂದೆ ನಡೀತಾ ಉಂಟು. ಓ ಓಕೆ. ಸೊ ಒಂದು ಟ್ರಸ್ಟ್ ಬರ್ತದೆ ಆಗ. ಹೌದು ಹೌದು ಹೌದು. ಒಂದ್ಸರ್ತಿ ನಿಲ್ಲಿಸಿದ್ರೆ 1-2 ನಿಮಿಷ ನಿಲ್ಲಿ ಮತ್ತೆ ಬನ್ನಿ ಅಂತ ಹೇಳುವ ಸ್ವಲ್ಪ ಡೌಟ್ ಬರ್ತದೆ ನಿಮ್ಗೆ. ನೀವೀಗ ನೋಡಿದ್ರಿ, ನೀವು ಇವತ್ತು ಭಾನುವಾರ, ಅದೇ ಭಾನುವಾರ ಆದ್ರೂ ನಮ್ಮ ಫ್ಯಾಕ್ಟರಿಗೆ ಬಂದಿದ್ದೀರಿ, ನಾವು ಏನು ನಿಲ್ಲಿಸ್ಲಿಲ್ಲ. ಕರೆಕ್ಟ್. ಬಂದು ಒಳಗೆ ಬಂದು ಎಲ್ಲ ನೋಡಿದ್ರಿ. ಹೌದು. ನಂತರ ಪ್ರೊಸೆಸ್ ಈಗ ಆಗ್ತಾ ಉಂಟು ಅಲ್ಲಿ, ಅಂದ್ರೆ ಅಷ್ಟು ಡಿಮಾಂಡ್ ಉಂಟು ಈಗ ಆಯಿಲ್ ಇದು ನಮ್ದು. ಸೊ ಭಾನುವಾರ ಕೂಡ ರಜೆ ಇಲ್ಲ, ಏನಿಲ್ಲ, ಆಗ್ತಾ ಉಂಟು. ಎಸ್. ಸೊ ಯಾವಾಗ ಡಿಮಾಂಡ್ ಜಾಸ್ತಿ ಆಗುದು ಸರ್? ಡಿಮಾಂಡ್ ಈ ಟೈಮಲ್ಲಿ ಡಿಮಾಂಡ್ ತುಂಬಾ ಉಂಟು. ಚೌತಿ ಬರ್ತದೆ, ನೆಕ್ಸ್ಟ್ ದೀಪಾವಳಿ ಬರ್ತದೆ, ಕ್ರಿಸ್ಮಸ್, ಹೀಗೆ ಸೀಸನ್ ವೈಸ್ ತುಂಬಾ ಇರ್ತದೆ. ಬಟ್ ಸ್ಟಾಪ್ ಅಂತ ಇಲ್ಲ, ಕಂಟಿನ್ಯೂಸ್ ಹೋಗ್ತಾ ಇರ್ತದೆ. ಬಟ್ ಪ್ರೊಡಕ್ಷನ್ ಸ್ವಲ್ಪ ಅದೇ ಸಂಡೇಗೆ ಇವತ್ತು ಮಾಡ್ತಿದ್ದೇವೆ ಅಂದ್ರೆ ಪ್ರೊಡಕ್ಷನ್ ಈಗ ಜಾಸ್ತಿ ಆಗಬೇಕು, ಡಿಮಾಂಡ್ ಜಾಸ್ತಿ ಉಂಟು ಹಾಗೆ. ಓಕೆ. ಸೊ ಈಗ ನೀವು ಯಂಗ್ ಎಂಟರ್ಪ್ರೆನ್ಯೂರು, ಈಗ ನಿಮ್ದು ಫ್ಯಾಮಿಲಿ ಅವರಿಲ್ಲ, ನಿಮಗೆ ಸೊಸೈಟಿಯಿಂದ ಸಪೋರ್ಟ್ ಸಿಕ್ಕಿದೆ ಇದು ಸ್ಟಾರ್ಟ್ ಮಾಡುವ ಈ 4 ವರ್ಷದಿಂದ ನಿಮಗೆ ಸಪೋರ್ಟ್ ಸಿಕ್ಕಿದೆ? ನನ್ನ ಫ್ಯಾಮಿಲಿಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದ್ದು. ಓಕೆ. ನನ್ನ ತಂದೆ ಆಗಲಿ, ತಾಯಿ, ಅಕ್ಕ, ಅಕ್ಕಂದು ಮಗ ಇರಲಿ, ಅಕ್ಕಂದು ಹಸ್ಬೆಂಡ್, ಎಲ್ಲರಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಮತ್ತೆ ನಮ್ಮ ಕುಟುಂಬದವರದ್ದು, ಅವರು ನಮಗೆ ಅವ್ರದ್ದು ಜಾಗ ಬೇಕಾದ್ರೂ ಕೊಟ್ಟಿದ್ದಾರೆ. ಸೊ ಸಪೋರ್ಟ್ ಯಾರ್ದು ಸಿಗ್ಲಿಲ್ಲ ಅಂತ ಇಲ್ಲ, ಸಪೋರ್ಟ್ ಎಲ್ಲರಿಗೂ ಸಿಕ್ಕಿದೆ. ಸಪೋರ್ಟ್ ಹೌದು. ಈಗ ಎಕ್ಸಾಂಪಲ್ಗೆ ನಾನು ಯೂಟ್ಯೂಬ್ ಮಾಡುವ ಸಪೋರ್ಟ್ ಮಾಡಿದ್ದಾರೆ, ಆದ್ರೆ ಹಿಂದೆಯಿಂದ ಕೆಲವರು ಮಾತಾಡ್ತಾರೆ, ಅಂತದೆಲ್ಲ ನೀವು ಫೇಸ್ ಮಾಡಿದ್ದೀರಾ? ನಾನು ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿ ತೆಂಗಿನಕಾಯಿದು ವ್ಯಾಪಾರ ಮಾಡ್ತಿದ್ಯಾ ಅಂತ ತುಂಬಾ ಮಂದಿ ಹೇಳಿದ್ದು ಉಂಟು. ಅದು ಅವರ ಸೈಡಿನಿಂದ ಅದು ಸರಿ ಇರ್ಬೋದು, ಬಟ್ ನಮಗೆ ನೋವಾಗ್ತದೆ ಒಂದೊಂದು ಟೈಮಲ್ಲಿ. ಎಂತ ಆದ್ರೆ ಮನಸ್ಸುಂಟು ಮಾಡ್ಲಿಕ್ಕೆ, ಆದ್ರೆ ಮಾಡುವಾಗ ಸೊ ಅಡ್ಡಕಾಲು ಹಾಕಿದಾಗೆ ಆಯ್ತಿದ್ದು. ಸೊ ಅಡ್ಡಕಾಲು ಹೇಳ್ಬೋದು, ಅದಕ್ಕಿಂತ ಜಾಸ್ತಿಯಾಗಿ ಟಾಂಟ್ ಕೊಡುವಂಥದ್ದೊಂದು. ಓಕೆ. ಬಟ್ ಒಂದು ಲೆಕ್ಕದಲ್ಲಿ ಒಳ್ಳೇದೇ, ನಂಗೆ ಏನಾದ್ರು ಮಾಡಿ ತೋರಿಸುವಂತ. ಅದೇ ನಿಮ್ಮ ಮುಂದೆ ಉಂಟು ಈಗ, ಇಷ್ಟು ದೊಡ್ಡ ಫ್ಯಾಕ್ಟರಿ, ಇಷ್ಟು ಪ್ರೊಡಕ್ಷನ್. ಅಂತವರಿಗೆ, ಸೊ ಯಾರು ನೋಡ್ತಿದ್ದೀರಿ ಅಂತವರಿಗೆ ಒಂದು ನಿಮ್ದು ಟರ್ನ್ ಓವರ್ ಹೇಳ್ಬೋದಾ? ಟರ್ನ್ ಓವರ್ ನಾನು ಕಂಪ್ಲೀಟ್ ರಿವೀಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನೋ ಪ್ರಾಬ್ಲಮ್. ಬಟ್ ಒಂದು ಓವರ್ ಆಲ್ 1 ಕೋಟಿಯ ಮೇಲೆ ಇರುತ್ತೆ. ಓಕೆ. ಸೊ ಒಂದು ಇಂಜಿನಿಯರ್ ಹುಡುಗ ಎಂತ ಮಾಡಲಿಕ್ಕೆ, ಇದು ಯಾಕೆ ಮಾಡಿದ್ದು, 9 to 5 ಜಾಬ್ ಮಾಡಬೇಕಂತ ಎನಿಸಿದ್ದವರು. ಸೊ ಈಗ ನೀವು ನೋಡ್ಬೋದು, ಈಗ ಬಿಸ್ನೆಸ್ ಮಾಡಿದರೆ ಒಳ್ಳೆಯದು, ಕಷ್ಟ ಉಂಟು ಆದರೆ ಒಳ್ಳೇದು ಅಂತ ಹೇಳೋದು ನೀವು. ಒಳ್ಳೇದು. ನೀವು ಬಿಸ್ನೆಸ್ 9 to 5 ಜಾಬ್ ಮಾಡೋದಕ್ಕಿಂತ ಬೇರೆಯವರ ಅಂಡರಲ್ಲಿ 24 ಗಂಟೆ ನಿಮ್ಮ ಅಂಡರಲ್ಲಿ ನೀವೇ ಮಾಡ್ತಾ ಇದ್ರೆ ನಿಮಗೊಂದು ಸಮಾಧಾನ ಇರ್ತದೆ. ಹಾಗೆ ಅಂತ ಹೇಳಿ ಎಲ್ಲರಿಗೂ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಆಗುದಿಲ್ಲ. ಹಣೆ ಬರ ಮತ್ತೆ ಬ್ಯಾಕ್ ಗ್ರೌಂಡ್. ನನ್ಗೆ ಅಂದ್ರೆ ಎಲ್ಲ ಬಿಸ್ನೆಸ್ ಟೈಪ್ ನೋಡಿ ಎಲ್ಲರೊಟ್ಟಿಗೆ ನನ್ನ ಬದಿಯಲ್ಲಿದ್ದವರೆಲ್ಲ ಬಿಸ್ನೆಸ್ ಮಾಡಿದವರೇ. ಸೊ ಅವರನ್ನು ನೋಡ್ತಾ ನೋಡ್ತಾ ನನ್ಗೂ ಒಂದು ಛಲ ಬಂತು, ಮಾಡುವ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡುವ ಅಂತ. ಮತ್ತೆ
ಈಗ 9 to 5 ಮಾಡುವವರಿಗೂ ಏನು ಅದು ತಪ್ಪದ ವಿಷಯನೇ ಅಲ್ಲ. ಹೌದು, ಅದು ಎಲ್ಲರಿಗೂ ಆಪ್ಷನ್ ಇಲ್ಲ ಕರೆಕ್ಟ್. ಒಂದು. ಮತ್ತೆ 9 to 5 ಅಂತ ಹೇಳಿದ್ರು ತಿಂಗಳ ಎಂಡಿಗೆ ಅವರ ಅಕೌಂಟ್ ಅಲ್ಲಿ ಹಣ ಬರ್ತದೇನೆ. ನಮ್ಮದು ಹಾಗೆಲ್ಲ. ನಮ್ದು ನಾವೆಂತ ಕೋಟಿಯಿಂದ ವ್ಯವಹಾರ ಮಾಡ್ಬೋದು, ಲಕ್ಷದಿಂದ ವ್ಯವಹಾರ ಮಾಡ್ಬೋದು, ಬಟ್ ಅದು ಲಾಸ್ಟಿಗೆ ಎಷ್ಟು ಉಳಿತದೆ. ಕೆಲವೊಮ್ಮೆ ಮೇಲೆ ಹೋದವರು ಕೆಳಗೆ ಬಂದವರು ಸಹ ಇದ್ದಾರೆ. ಮಾರ್ಕೆಟ್ ಡೌನ್ ಫಾಲ್. ಹೌದೌದು. ನಮ್ದು ಸಹ ಹಾಗೇನೆ ಇರ್ತದೆ. ಒಂದೊಂದ್ಸಲ ಮಾರ್ಕೆಟ್ ಮೇಲೆ ಹೋಗ್ತದೆ, ಒಂದ್ಸಲ ಕೆಳಗೆ ಬರ್ತದೆ. ಅದನ್ನು ನಾವು ಹೊಂದಿಕೊಂಡು ಹೋಗುದು ಅದೊಂದು ಬಿಸ್ನೆಸ್. ಓಕೆ, ಹೌದು. ಮತ್ತೆ ಸೊ ನಿಮ್ಗೆ ಈಗ JB ಕೊಕೊನಟ್ ಆಯಿಲ್ ಸ್ಟಾರ್ಟ್ ಮಾಡಿದಕ್ಕೆ ಎಂತಾದ್ರೂ ರೆಕಗ್ನೈಸೇಷನ್ ಸಿಕ್ಕಿದೆ? ಸೊ ಒಂದು ಯಂಗ್ ಎಂಟರ್ಪ್ರೆನ್ಯೂರ್ ನೀವು ಎಂತಾದ್ರು ನಿಮಗೆ ಸೊಸೈಟಿಯಿಂದ ಇದು? ಹೌದು, ನಂಗೆ KCCCI ಇಂದ ಯಂಗ್ ಎಮರ್ಜಿಂಗ್ ಎಂಟರ್ಪ್ರೆನ್ಯೂರ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಸಿಕ್ಕಿದೆ. ಓಕೆ, ಸೊ ಅದು ಅವಾರ್ಡ್ ನೀವಲ್ಲಿ ನೋಡ್ಬೋದು ಈಗ. ಓಕೆ, ಸೊ ಕಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು. ಓಕೆ, ಸೊ ಇಷ್ಟು ಹೇಳುವಾಗ ಭಾರಿ ಇಂಟ್ರೆಸ್ಟ್. ನಿಮ್ದು ಏಜ್ ಎಷ್ಟು ಅಂತ ಒಂದು ರಿವೀಲ್ ಮಾಡ್ಬೋದು? ನಂದು ಈಗ ಏಜ್ 27. ಓಕೆ, 27 ಇಯರ್ಸ್ ಅಲ್ಲಿ ನೀವೊಂದು ಇಷ್ಟು ದೊಡ್ಡ ಎಂಪೈರ್ ಕಟ್ಟಿದ್ದೀರಿ. ನೆಕ್ಸ್ಟ್ ಎಂತ ಪ್ಲಾನ್ ಉಂಟು ಇದರಲ್ಲಿ? ನೆಕ್ಸ್ಟ್ ತುಂಬಾ ಪ್ಲಾನ್ಸ್ ಉಂಟು ಸರ್. ಓಕೆ, 2-3 ಈಗ ಅಪ್ಕಮಿಂಗ್ ಪ್ಲಾನ್ಸ್ ಕೂಡ ಉಂಟು. ಓಕೆ, ಅದರದ್ದು ಫಸ್ಟ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಬರೋದು ನೀವೇ. ಇನ್ನು ಲಕ್ಕಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸಹ ಕರೀರಿ. ಡೆಫಿನೆಟ್ಲಿ. ಈಗ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗ್ತದೆ ಅದು ಪ್ಲಾನ್ಸ್ ಎಲ್ಲ. ಓಕೆ, ಅದೊಂದು ಸರ್ಪ್ರೈಸ್ ಆಗಿ ಇರಲಿ. ಓಕೆ, ಓಕೆ, ಸೊ ನೋ ಇಶ್ಯೂಸ್. ಅವರದು ಇಂಟ್ರೆಸ್ಟ್ ಜನರಿಗೆ ನೋಡುವಾಗ, ಸೊ ಕೆಲವರು ಹೇಳ್ತಾರೆ ನಮಗೆ ಅಂತ ವಿಷಯ ಗೊತ್ತಿರೋದಿಲ್ಲ ರಿಯಾಲಿಟಿಯಲ್ಲಿ. ಸೊ ಕೆಲವರು ಹೇಳ್ತಾರೆ ಅವನಿಗೆ ಒಂದು ಅಪ್ಪ ಮಾಡಿಟ್ಟಿದ್ದಾರೆ, ಸೊ ಕುತ್ಕೊಂಡು ತಿಂತಿದ್ದಾನೆ. ಇಲ್ಲ ಎಂತ ಹೇಳ್ತಾರೆ, ಅವನಿಗೆ ಎಂತ ಟೆನ್ಷನ್ ಇಲ್ಲ, ಮನೆಯಲ್ಲಿ ಇದ್ರೂ ಸಹ ಎಲ್ಲ ಅಪ್ಪ ಅಮ್ಮ ಮಾಡಿ ಇಟ್ಟಿದ್ದಾರಂತ. ಸೊ ಈಗ ನಿಮಗೆ ಇಲ್ಲಿ ಅಪ್ಪ ಅಮ್ಮ ಮಾಡಿ ಇಟ್ಟಿದ್ರ, ಇಲ್ಲ ನೀವೇ ಸ್ಕ್ರಾಚ್ ಇಂದ ಮಾಡಿದ? ಸರ್, ಖಂಡಿತ ತಂದೆ ತಾಯಿದು ಸಪೋರ್ಟ್ ಎಲ್ಲ ಅವರ ಮಕ್ಕಳಿಗೆ ಇರ್ತದೆ. ಓಕೆ, ಇರುವುದಿಲ್ಲ ಅಂತ ಹೇಳುದಿಲ್ಲ. ಓಕೆ, ಆದರೂ ತಂದೆಯ ಟೈಮಿನಲ್ಲಿ ಇದ್ದದ್ದು ಫ್ಯಾಕ್ಟ್ರಿದ್ದು ವಿಷಯನೇ ಬೇರೆ. ಈಗ ನಾನು ಸ್ಟಾರ್ಟ್ ಮಾಡುವಾಗ ಈಗ ನೀವು ನೋಡಿದಾಗೆಲ್ಲ ಫ್ಯಾಕ್ಟ್ರಿ ಅದು ಬ್ಲೋವರ್ ಇಂದ ಹಿಡ್ಕೊಂಡಿರ್ಲಿ, ಇದು ಹೊಸ ವಿಷಯ. ಓಕೆ, ಸೊ ನಾವು ಹೇಗೆ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರಬೇಕು. ಸೊ ಇದು ನಾವು ಟ್ರಯಲ್ ಎರರ್ ಅಲ್ಲಿ ಮಾಡಿದ ವಿಷಯ. ಇದು ನಾನು ಖುದ್ದಾಗಿ ತಂದೆ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಫ್ಯಾಕ್ಟ್ರಿ ಸೆಟಪ್ ಮಾಡಲಿಕ್ಕೆ. ಅವರ ಫಿನಾನ್ಷಿಯಲಿ ನನಗೆ ಹೆಲ್ಪ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ. ತಾಯಿ ಕೂಡ ಅವರದ್ದು ಎಲ್ಲ ದಿನ ಇಡೀ ಕೆಲಸ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಆದರೂ ನನ್ನ ಸೈಡಿನಿಂದ ನಾನು ಲೋನ್ ತೆಗೆದು, ಅದೇ ಗೌರ್ಮೆಂಟ್ ಇನ್ ಅಂಡರ್ ಅಲ್ಲಿ PMEGB ಅಂತ ಲೋನ್ ಉಂಟು, ಅದರಿಂದ ಲೋನ್ ತೆಗೆದು ಇಡೀ ಫ್ಯಾಕ್ಟ್ರಿ ಮೆಷಿನರಿಯನ್ನು ಹಾಕಿದ್ದೇನೆ. ಓಕೆ, ಸೊ ಇದರಲ್ಲಿ ಒಂದು ಕ್ವಶನ್. ಅವರು ಸ್ವಲ್ಪ ಮೊದಲಿನ ಏಜ್ ಆಗಿದೆ ಸ್ವಲ್ಪ, ಅವರಿಗೆ ಹೇಗೆ ಕನ್ವಿನ್ಸ್ ಮಾಡಿದ್ದೀರಿ ಮಾಡರ್ನ್ ಟೆಕ್ನಾಲಜಿಗೆ? ಟೆಕ್ನಾಲಜಿ ಕನ್ವಿನ್ಸ್ ಮಾಡಲಿಕ್ಕೆ ಅಷ್ಟು ನನಗೆ ಕಷ್ಟ ಆಗಲಿಲ್ಲ. ಯಾಕಂದರೆ ನಾವು ಕಾಲಕ್ಕೆ ಚೇಂಜ್ ಆಗ್ತಾ ಇರಬೇಕು. ಅವರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇದೆಲ್ಲ ಮಾಡುವ, ಎಣ್ಣೆದ್ದು ನಾವು ಇನ್ನು ಸ್ಟಾರ್ಟ್ ಮಾಡುವ, ನಮಗೆ ಅದರಲ್ಲಿ ಇನ್ನು ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಆಗ್ಬೋದು ಅಂತ ಹೇಳಿದೆ. ಅವರು ಎಲ್ಲ ಒಪ್ಪಿದ್ರು. ಮತ್ತೆಲ್ಲ ತೋರಿಸಿದೆ, ಮೆಷಿನರಿ ತೋರಿಸಿದೆ. ಅಷ್ಟು ಬಜೆಟ್ ನಮ್ದು ಇರಲಿಲ್ಲ, ಅದಕ್ಕೆ ನಾನು ಲೋನಿಗೆ ಅಪ್ರೋಚ್ ಆದೆ. ಬ್ಯಾಂಕಿಂದ ಸಹ ತುಂಬ ಮೇಲೆ ಕೆಳಗೆ ಆಯಿತು, ಲೋಕಲ್ ಬ್ಯಾಂಕಿಂದ. ಮತ್ತೆ ನಮ್ಮದು ಮ್ಯಾನೇಜರ್ ನನಗೆ ಒಬ್ಬರು ಒಳ್ಳೇದು ಸಿಕ್ಕಿದ್ರು ಮಣಿಪಾಲಿಂದ. ಅವರು ಎಲ್ಲದರಲ್ಲೂ ಹೆಲ್ಪ್ ಮಾಡಿದರು. ನನಗೆ ಲೋನ್ ತೆಗೆಯುವುದಕ್ಕಿಂತ ಹಿಡಿದು CA ಸಿಗುವವರೆಗೂ ಹೆಲ್ಪ್ ಮಾಡಿದ್ದಾರೆ. ಮತ್ತು CA ಹಾಗೆ ಪರಿಚಯ ಆಯಿತು. ಸೊ ನಮ್ಮದೆಲ್ಲ ಮೇಯ್ನ್ ಏನಂದರೆ ಎಲ್ಲರದ್ದು ಏಜ್ ಗ್ರೂಪ್ ಒಂದೇ, ಇನ್ನನ್ ಅರೌಂಡ್ ಸೇಮ್ ಉಂಟು. ಸೊ ಅದರಿಂದ ತುಂಬ ಹೆಲ್ಪ್ ಆಯಿತು. ತುಂಬ ಹೆಲ್ಪ್ ಅಂದರೆ ಈಗ ಒಂದು ಫ್ರೆಂಡ್ಲಿಯಾಗಿ ಮಾತಾಡಲಿಕ್ಕೆ ಆಯಿತು. ನಮಗೆ ಏನು ಮೇಲೆ ಕೆಳಗೆ ನೋಡಲಿಕ್ಕೆ ಇರಲಿಲ್ಲ. ಹಾಗೆ ನಾನು ನಂದು ಫ್ಯಾಕ್ಟ್ರೀಸ್ ಮೆಷಿನರಿ ಎಲ್ಲ ಸ್ಟಾರ್ಟ್ ಮಾಡಿದೆ. ಮೆಲ್ಲಗೆ ಇಷ್ಟು ಬಂದಿದೆ. ಓಕೆ, ಸೊ ಭಯಂಕರ ಒಳ್ಳೆ ಉಂಟು ಸ್ಟೋರಿ. ಮತ್ತೆ ಸಪೋರ್ಟ್ ಸಿಕ್ಕಿದ್ರೆ ಎಂತ ಸಹ ಮಾಡ್ಬೋದು ಅಂತ ಇದು ಒಂದು ಟ್ರೂ ಎಕ್ಸಾಂಪಲ್. ಇನ್ನೊಂದು ಎಷ್ಟು ಪ್ರೊಡಕ್ಷನ್ ಆಗ್ತದೆ ಸರ್ ಈಗ ಅಟ್ ಪ್ರೆಸೆಂಟ್? ಡೈಲಿ ನಾವೀಗ ಒಂದು 6,000 to 7,000 ತೆಂಗಿನಕಾಯಿ ಹೊಡಿತೇವೆ. ಅದರ ಪ್ರೊಸೆಸ್ ಮೇಲೆ ನಮ್ದು ಆಯಿಲ್ ಪ್ರೊಡಕ್ಷನ್ ಇರ್ತದೆ. ಈಗ ಚೌತಿ ಅಂತ ಇದ್ದು ನಮಗೆ ಮೇಯ್ನ್ ಅಂದರೆ ಎಡಿಬಲ್ ಗ್ರೇಡ್ ಇದು ಕೊಬ್ಬರಿ ಸೇಲ್ ಜಾಸ್ತಿ ಆಗೋದು. ಸೊ ಅದು ನಮ್ಮದು ಮುಂಬೈಗೆ ಮೊನ್ನೆನೆಲ್ಲ ಕ್ಲೋಸ್ ಆಯಿತು. ಇನ್ನು ನೆಕ್ಸ್ಟ್ ಈಗ ದೀಪಾವಳಿಗೆ ನಮ್ಮದು ಪ್ರೊಡಕ್ಷನ್. ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಅದು ಸೀಸನ್ ವೈಸ್ ಇರ್ತದೆ. ಈಗ ನಮ್ಮದು ಡೈಲಿ ಪ್ರೊಡಕ್ಷನ್ 6,000 ಅದು ಕಂಪಲ್ಸರಿ. ಬಟ್ ಸೀಸನ್ ವೈಸ್ ಜಾಸ್ತಿ ಸಹ ಹೊಡಿಬೋದು, ಕಮ್ಮಿ ಸಹ ಹೊಡಿಬೋದು. ಓಕೆ, ಸೊ ಇದರಲ್ಲಿ ಒಂದು ನಮಗೆ ಆಸ್ ಅ ಕಸ್ಟಮರ್ ಒಂದು ಡೌಟ್, ಇದರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ತಾರಾ ಅಂತ? ಕೆಮಿಕಲ್
ನೀವು ನಮ್ಮದು ಫ್ಯಾಕ್ಟ್ರಿ ನೋಡಿದಾಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ 100% ಪ್ಯೂರ್ ಕೋಕೋನಟ್ ಆಯಿಲ್. ಓಕೆ. ಅದರಲ್ಲಿ ಏನು ಮಿಕ್ಸಿಂಗ್ ಇರುವುದಿಲ್ಲ. ಇನ್ನು ಕೂಡ ಹ್ಯೂಮನ್ ಟಚ್ ಕೂಡ ತುಂಬ ಕಮ್ಮಿ. ಪ್ಯಾಕೇಜಿಂಗ್ ಟೈಮಲ್ಲಿ ಇರಲಿ ಮತ್ತೊಂದು ಗ್ರೈಂಡಿಂಗ್ ಟೈಮಲ್ಲಿ ಮಾತ್ರ ಇರೋದು ಬಿಟ್ಟು ಬೇರೆ ಎಲ್ಲಿ ಇರೋದಿಲ್ಲ. ಕೆಮಿಕಲ್ ಮಿಕ್ಸ್ ಮಾಡ್ಬೋದು, ನಾನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ತುಂಬ ಕಂಪ್ಲೇಂಟ್ಸ್ ಉಂಟು. ಈಗ ನಿಮಗೆ ಅಷ್ಟು ಕಮ್ಮಿಗೆ ಎಣ್ಣೆ ಸಿಗಬೇಕಾದ್ರೆ ಅವರ ಜೇಬಿನಿಂದ ಯಾವುದು ಬರುವುದಿಲ್ಲ. ಇರ್ಬೋದು. ಮತ್ತೆ ಎಣ್ಣೆ ತೆಂಗಿನಕಾಯಿಗಿಂತ ಜಾಸ್ತಿ ಪರಿಮಳ ಬರ್ತಾ ಉಂಟು ಅಂತಾದ್ರೆ ಅದು ಕೂಡ ಒಂದು ನೀವು ಡೌಟೇ ಬರುದು. ಹೌದು ಹೌದು. ಅದು ನೀವೇ ಮಾರ್ಕೆಟ್ ಅಲ್ಲಿ ರಿಸರ್ಚ್ ಮಾಡಬೇಕಾಗ್ತದೆ. ನಾವು ನಮ್ಮದ್ರಲ್ಲಿ ನಿಮಗೆ ಬಂದ್ರೆ 100% ಏನು ಮಿಕ್ಸಿಂಗ್ ಇರುವುದಿಲ್ಲ. ಓಕೆ. ಸೊ 100% ಪ್ಯೂರ್. ಮತ್ತೆ ಅವರದ್ದು ಅಂತ ಹೇಳಿದ್ರೆ ನನಗೆ ಪ್ಯಾಕೇಜಿಂಗ್ ಇಷ್ಟ ಆಯಿತು. ಸೊ ಕ್ಲಿಯರ್ ಕಟ್ ಕಾಣ್ತದೆ, ಓದ್ಬೋದು ಯಾವುದು ಸಹ. ಸೊ ಪ್ಯಾಕೇಜಿಂಗ್ ಒಂದು ಒಳ್ಳೆ ಉಂಟು. ಹೌದೌದು. ನಾವು ಪ್ಯಾಕೇಜಿಂಗಿಗೆ ನಾನು ತುಂಬಾ ನನಗೆ ಅದೊಂದು ಹುಚ್ಚಿ ಹಿಡಿದಾಗೇನೆ. ನನಗೆ ನಮ್ದೊಂದು ಡಿಸೈನ್ ಬೇರೆನೇ ಇರಬೇಕು, ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡ್ ಔಟ್ ಆಗ್ಬೇಕಂತ ತುಂಬಾ ಇತ್ತು. ಮತ್ತೆ ನಮ್ದು ನೀವು ಬಾಟಲ್ಸ್ ಎಲ್ಲ ನೋಡ್ಬೋದು, ಎಲ್ಲ ಕ್ಲಿಯರ್ ಬಾಟಲ್ಸ್. ಯೆಲ್ಲೋ ಕಲರ್ ಕ್ಯಾನ್ ಇಲ್ಲ, ಇಲ್ಲ ವೈಟ್ ಕಲರ್ ಕ್ಯಾನ್ ಇಲ್ಲ, ಇಲ್ಲ ಟ್ರಾನ್ಸ್ಪರೆಂಟ್. ನಿಮ್ಗೆ ಎಂತಾದ್ರೂ ಫಾಲ್ಟ್ ಇದ್ರು ನೋಡುವಾಗನೇ ಸಿಗ್ಬೇಕು. ಸೊ ನಮ್ ಫಾಲ್ಟ್ ಇಡ್ಲಿಕ್ಕೆ ನಮ್ಗೆ ಸಹ ಚಾನ್ಸ್ ಇರುವುದಿಲ್ಲ, ನಿಮ್ಗೆ ಹುಡುಕುವಾಗ ಸಿಗ್ಲಿಕ್ಕೆ ಅದು ಕೂಡ ಚಾನ್ಸ್ ಇರುವುದಿಲ್ಲ. ಮತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರುವುದಿಲ್ಲ ನಮ್ದು. ಹಾಗೆ ಅಂತ ಹೇಳಿ ನೀವು ನಮ್ಮದೇ ಎಣ್ಣೆ ತಕೊಳ್ಳಿ ಅಂತ ಹೇಳುದಿಲ್ಲ. ಇದು ಕಂಪೇರ್ ಮಾಡೋದು ಅಷ್ಟೇ. ನೀವು ಟೇಸ್ಟ್ ಮಾಡಿ ಕಂಪೇರ್ ಮಾಡಿ ಮತ್ತೆ ಡಿಸೈಡ್ ಮಾಡಿ. ಸೊ 4 ವರ್ಷ ತನಕ ಆಯ್ತು. ಸೊ ವರ್ಷ ಹೋದಾಗೆ ಸೊ ನಿಮ್ಗೆ ಎಂತ ಹಾಕಿದಿರಿ ಮಿಷಿನರಿ, ಅದರಲ್ಲಿ ನಿಮ್ಗೆ ಸ್ಟೇನ್ ಹಿಡಿತದ, ಎಂತಾದ್ರೆ ಪ್ರಾಬ್ಲಮ್ ಆಗ್ತದ? ಇಲ್ಲ. ಮೆಷಿನರಿ ನೀವು ಕ್ವಾಲಿಟಿದ ಮೆಷಿನರಿ ಹಾಕಿದ್ರೆ ಏನಾಗುದಿಲ್ಲ. ಈಗ ನಮ್ಮ ಮೆಷಿನರಿ ನಾವು ಟ್ಯಾಂಕ್ಸ್ ಎಲ್ಲ ಯೂಸ್ ಮಾಡೋದು ಸ್ಟೇನ್ಲೆಸ್ ಸ್ಟೀಲ್. ನೀವು ಈಗ ಕಾರ್ಕಳದಲ್ಲಿ ಯಾವ ಫ್ಯಾಕ್ಟ್ರಿಯಲ್ಲಿ ನೋಡಿದ್ರು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಯೂಸ್ ಮಾಡೋದಿಲ್ಲ. ಅದು ಎಕ್ಸ್ಪೆನ್ಸಿವ್, ಒಂದು 3-4 ಪಟ್ಟು ಹೆಚ್ಚು ಹಣ ಅದಕ್ಕೆ. ಅಷ್ಟು ಒಮ್ಮೆಲೆ ಇನ್ವೆಸ್ಟ್ ಮಾಡೋದು ಭಾರಿ ಕಷ್ಟ. ಅದು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಎಲ್ಲರದ್ದು ಕಾಪಿ ಮಾಡಿ ನೋಡಿ ಇಲ್ಲಿ ಇದೊಂದು ಟ್ಯಾಂಕ್ ಅಲ್ಲಿ ನಮ್ಗೆ ಆಗ್ತದೆ ಅಂತ ಹೇಳಿ ಇಡ್ತಾರೆ ಅವರೇ. ಅದೇನಂದ್ರೆ ತೆಂಗಿನ ಎಣ್ಣೆದು ಕ್ವಾಲಿಟಿ ಕಮ್ಮಿ ಆಗ್ತದೆ. ಡೇ ಬೈ ಡೇ ನೀವು ಅದರಲ್ಲೇ ಸ್ಟೋರ್ ಮಾಡ್ತಾ ಇದ್ರೆ ಅದು ಆಕ್ಸಿಡೈಸ್ ಆಗಿ, ಸೊ ಅದರದ್ದು ಮಾಲಿಕ್ಯೂಲ್ ಇದರ ಮಾಲಿಕ್ಯೂಲ್ ಒಟ್ಟಿಗೆ ರಿಯಾಕ್ಟ್ ಆಗಿ ನಿಮ್ದು ತೆಂಗಿನ ಎಣ್ಣೆ ಹಾಳಾಗ್ತದೆ. ಅಂದ್ರೆ ಬೇಡ, ವಿಷ ಟೈಪೇ ಅದೊಂದು ಹೇಳ್ಬೋದು, ನೀವು ಹಾಗೆ ಹೇಳ್ಬೋದು. ನಮ್ಮದು ಈಗ 4 ಟ್ಯಾಂಕ್ ಉಂಟು, 2,000 ಲೀಟರ್ ಇದ್ದು. ಸೊ ಅದು 4 ಟ್ಯಾಂಕ್ ಕೂಡ ಸ್ಟೇನ್ಲೆಸ್ ಸ್ಟೀಲ್. ಮತ್ತೆ ನೀವು ನೋಡಿದ ಹಾಗೆ ನಮ್ಮದ್ರಲ್ಲಿ ಕಬ್ಬಿಣದ್ದು ಸ್ಟೋರೇಜಿಗೆ ಯಾವ್ದು ಯೂಸ್ ಮಾಡೋದಿಲ್ಲ ನಾವು. ಹಾಗೆ ನೀವು ನಮ್ಮ ಎಣ್ಣೆಯಲ್ಲಿ ಏನೂ ಮಿಶ್ರಿತವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಕಬ್ಬಿಣದ್ದು ಟ್ಯಾಂಕಿಯಲ್ಲಿ ಕಾಸ್ಟ್ ಎಫೆಕ್ಟಿವ್, ತುಂಬಾ ಕಾಸ್ಟ್ ಎಫೆಕ್ಟಿವ್, ತುಂಬಾ ಅರ್ಧಕ್ಕೆ ಅರ್ಧ ಅಂತ ಹೇಳ್ಬೋದು ಅಷ್ಟೇ. ಅದರದ್ದು ಎಂತ ಹೇಳ್ತಾರೆ, ಕೇರ್ಲೆಸ್ ಇರ್ತದೆ ಅದು ನೋಡುವಾಗ. ಇರ್ಲಿ ಅಂತ ಇರ್ಲಿ, ಅದೇ ಹಾಗೇನೆ ಇರುದು ಅಂತ ಇರ್ತದೆ. ಹೌದು ಹೋಗ್ತಾ ಉಂಟು ದಿನ. ಬಟ್ ಈಗ ಸ್ಟೇನ್ಲೆಸ್ ಸ್ಟೀಲ್ ಏನಂದ್ರೆ ಅದು ಒಂದು ನಿಮ್ದು ಎಂತ ಹೇಳ್ಬೋದು, ಅದನ್ನ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಅದು ಮಣ್ಣು ಉಂಟಾ, ಒಳ್ಳೆ ಉಂಟಾ, ಇಲ್ಲ ಅದಕ್ಕೆ ಏನಾದ್ರು ಮಡಿ ಆಗಿದೆ, ನೀವು ನೋಡುವಾಗನೇ ಗೊತ್ತಾಗ್ತದೆ. ನೀವು ಹಾಗೆ ಅದಕ್ಕೆ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಸೊ ಇನ್ನೊಂದು, ಈಗ ನೀವು ಕೊಕೊನೆಟ್ ನೀವು ಹೋಗಿ ತರೋದು, ಅವರು ಬಂದು ನಿಮ್ಗೆ ಕೊಡ್ತಾರ? ಅವರು ಬಂದು ಕೊಡ್ತಾರೆ, ನಾವು ಹೋಗಿ ತರ್ತೇವೆ. ನಮ್ಗೆ ಫಾರ್ಮರ್ಸ್ ಅವರದ್ದು ಕ್ರಾಪ್ ಆದದ್ದೇ ಕಾಲ್ ಮಾಡ್ತಾರೆ, ಅವರೇ ಕಾಲ್ ಮಾಡ್ತಾರೆ. ಹಾಗೆ ನಾವು ಅವರ ಮನೆಗೆ ಹೋಗ್ತೇವೆ. ರೀಸನೇಬಲ್ ಅವಧಿ ಆಗದು ರೇಟ್ ಹೇಗಿರ್ತದೆ, ಒಳ್ಳೆ ರೇಟ್ ಮಾರ್ಕೆಟ್ ಇಂದ ನೋಡ್ತೇವೆ, ಅವರಿಗೆ ಕೊಡ್ತೇವೆ. ಕ್ಯಾಶ್ ಇದ್ದವರಿಗೆ ಕ್ಯಾಶ್ ಕೊಡ್ತೇವೆ, ಅಕೌಂಟ್ ಅಲ್ಲಿ ಹಾಕುವವರಿಗೆ ಅಕೌಂಟ್ ಕೊಡ್ತೇವೆ. ಹಾಗೆ ನಾವು ಬರುವವರು ಇಲ್ಲಿ ತಗೊಂಡು ಬರ್ತಾರೆ. ನಮ್ದು ವಾರದ್ದು ಎಲ್ಲ ದಿನ ಓಪನ್ ಇರ್ತದೆ. ಸಂಡೇಸ್ ಕೆಲವು ಸಲ ನಮ್ದು ಎಣ್ಣೆದು ಪ್ರೊಡಕ್ಷನ್ ಇದ್ರೆ ಮಾತ್ರ ಓಪನ್ ಇರ್ತದೆ, ಇಲ್ಲದಿದ್ರೆ ಕ್ಲೋಸ್ ಇರ್ತದೆ. ಸೊ ಈಗ ಯಾರಿಗಾದ್ರೆ ಇದು ವಿಡಿಯೋ ನೋಡಿ ಯಾರಿಗಾದ್ರೆ ಮನಸ್ಸಿದ್ರೆ ಕೊಡ್ಬೋದಾ? ಕೊಡ್ಬೋದು. ಓಕೆ. ಸೊ ನೀವು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗೆ ಹಾಕ್ತೇನೆ, ನೀವು ಕಾಂಟ್ಯಾಕ್ಟ್ ಮಾಡಿ, ಮನಸ್ಸಿದ್ರೆ ನೀವು ಕೊಡಿ. ಸರ್, ಇಲ್ಲಿ ನಮಗೆ 2 ಪ್ರಾಡಕ್ಟ್ ಕಾಣ್ತಾ ಉಂಟು. ಸೊ ಇದು ಕೋಕೋ ನೆಕ್ಟರ್, ಇದು ಕೋಕೋ ರೋಸ್ಟರ್. ಸೊ ಎಂತ ಡಿಫರೆನ್ಸ್, ಕಲರ್ ಅಲ್ಲಿ ಸಹ ಡಿಫರೆನ್ಸ್ ಕಾಣ್ತಾ ಉಂಟು, ಎಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸರ್, ಇದು ನಮ್ದು ಸ್ಪೆಷಲ್ ಪ್ರಾಡಕ್ಟ್ ಕೋಕೋ ನೆಕ್ಟರ್ ರೋಸ್ಟರ್ ಅಂತ. ಸೊ ಇದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ನಾವು ನಿಮ್ಗೆ ಎಲ್ಲ ಗೊತ್ತುಂಟು ನಾರ್ಮಲ್ ಆಯಿಲ್ ಹೇಗೆ ಕೋಕೋನಟ್ ಆಯಿಲ್ ಅಂತ, ಅದು ಕೋಲ್ಡ್ ಪ್ರೆಸ್ ನಮ್ದು ಆಯಿಲ್. ಸೊ ಇದರಲ್ಲಿ ಎಂತ ಡಿಫರೆನ್ಸ್ ಏನಂದ್ರೆ, ಇದನ್ನು ನಾವು 6 ದಿನಗಳ ಕಾಲ ಕೊಬ್ಬರಿಯನ್ನು ರೋಸ್ಟ್ ಮಾಡ್ತೇವೆ. ಆ ರೋಸ್ಟ್ ಇಂದ ಅದರ ಅರೋಮ ಜಾಸ್ತಿ ಆಗ್ತದೆ, ಮಾಯಿಶ್ಚರ್ ಕಂಪ್ಲೀಟ್ಲಿ ಹೋಗ್ತದೆ. ಸೊ ಇದ್ರದ್ದು ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗ್ತದೆ ಕಂಪ್ಯಾರಿಟಿವ್ಲಿ ನಮ್ದು ಕೋಲ್ಡ್ ಪ್ರೆಸ್ ಆಗಿ. ಸೊ ಇದು ನಮ್ದು ಸ್ಪೆಷಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನೀವು.
ಈ ಕ್ವಾಲಿಟಿದು ಪ್ರಾಡಕ್ಟ್ ನಿಮ್ಗೆ ಇಲ್ಲಿ ಸಿಗ್ಲಿಕ್ಕಿಲ್ಲ. ಸೊ ಇಲ್ಲಿ ಕಾರ್ಕಳಲ್ಲಿ ಸಹ ಈ ಪ್ರಾಡಕ್ಟ್ ಇಲ್ಲ. ಕೊಕೋ ನೆಕ್ಟರ್ ರೋಸ್ಟರ್ ನಮ್ಮ ಕ್ವಾಲಿಟಿದು ಪ್ರಾಡಕ್ಟ್ ಸಿಗ್ಲಿಕ್ಕಿಲ್ಲ. ಇಲ್ಲಿ ಸಿಗ್ಬೋದು, ಬಟ್ ಅವರು ಆಯಿಲ್ ಅನ್ನು ಬಿಸಿ ಮಾಡ್ತಾರೆ, ರೋಸ್ಟ್ ಮಾಡ್ತಾರೆ. ನಾವು ಕೊಬ್ಬರಿಯನ್ನು ರೋಸ್ಟ್ ಮಾಡಿ ಆಯಿಲ್ ಮಾಡೋದು. ಇಲ್ಲಿ ಸಿಗುವಂತದ್ದು ಕೆಲವರು ಸಿಗ್ಬೋದು, ಕೆಲವು ಒಂದೆರಡು ಕಡೆ ಹಂಗೆ ಸರಿ ಇದಿಲ್ಲ. ಬಟ್ ಅವರು ಮೇನ್ ಏನಂದ್ರೆ ಆಯಿಲ್ ಅನ್ನು ಬಿಸಿ ಮಾಡ್ತಾರೆ. ಅದು ತುಂಬಾ ಈಸಿ ಪ್ರೊಸೆಸ್. 6 ದಿನಗಳ ಕಾಲ ಅದು ಸರ್ಟೇನ್ ಟೆಂಪರೇಚರ್, ಅದು ಟೆಂಪರೇಚರ್ ಹೇಳಲಿಕ್ಕೆ ಆಗುದಿಲ್ಲ. ಆ ಸ್ಲೋ ರೋಸ್ಟಿಂಗ್ ಆಗಿ ನಮ್ಗೆ ಲಾಸ್ಟ್ ಗೆ ಅದು ಕ್ಯಾರಮಲೈಸ್ಡ್ ಕಲರ್ ಬರುವಾಗ ಅದರದ್ದು ನಾವು ಆಯಿಲ್ ಅನ್ನು ತೆಗೆಯುವುದು. ಅದು ಎಲ್ಲರಿಗೆ ಗೊತ್ತಿರುವುದಿಲ್ಲ. ಈಗ ಯಾರು ಟ್ರೈ ಮಾಡಿದಾರಲ್ಲ ಅದು ಅವರು ಪುನಃ ತಗೊಳ್ತಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಕಾಸ್ಟ್ ವೈಸ್ ಈ ಆಯಿಲ್ ಗಿಂತ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ಈಗ ಎಕ್ಸಾಂಪಲ್ ಇದು ಎಷ್ಟು, 2 ಲೀಟರ್ 1 ಲೀಟರ್? ಇದೀಗ 2 ಲೀಟರ್. ಇದಕ್ಕೆ ನೀವು ರೇಟ್ ಜಾಸ್ತಿ ಹೇಳಿದ್ರಿ. ಸೊ ಇದಕ್ಕೆ ಮತ್ತೆ ಇದಕ್ಕೆ ಎಷ್ಟು ಡಿಫರೆನ್ಸ್ ಇದೆ ರೇಟ್ ಡಿಫರೆನ್ಸ್ ಅಂದ್ರೆ ಜಾಸ್ತಿ ಏನಿರುವುದಿಲ್ಲ. ಕಂಪ್ಯಾರಿಟಿವ್ಲಿ ನಮ್ದು ಕೋಲ್ಡ್ ಪ್ರೆಸ್ ಆಯಿಲ್ ಗಿಂತ ರೋಸ್ಟೆಡ್ ಆಯಿಲ್ 40 to 50% ಜಾಸ್ತಿ ಇರ್ತದೆ ಅಷ್ಟೇ. ಸೊ ಇದು ಹೆಲ್ತ್ ಬೆನಿಫಿಟ್ ಎಂತ ಉಂಟು ಇದಕ್ಕೆ? ಈಗ ನಾವು ನಾರ್ಮಲಿ ಕನ್ಸ್ಯೂಮರ್ ಆಗಿ ಇದು ಇಂಥದ್ದು ಆಯಿಲ್ಗೆ ಹೋಗ್ತೇವೆ, ಇದರಲ್ಲಿ ಎಂತ ಹೆಲ್ತ್ ಬೆನಿಫಿಟ್ ಸ್ವಲ್ಪ ಹೇಳ್ಬೋದಾ? ಆಲ್ಮೋಸ್ಟ್ ಎಲ್ಲ ಸೇಮ್. ಈಗ ಎಲ್ಲರಿಗೆ ಕೋಕೋನಟ್ ಆಯಿಲ್ ಇದು ಸ್ಟ್ರಾಂಗ್ ಅರೋಮಾ ಇಷ್ಟ ಇರುವುದಿಲ್ಲ. ಈಗ ನಾವು ನಾರ್ತ್ ಸೈಡ್ ಅಲ್ಲೆಲ್ಲ ಹೋದ್ರೆ ಅವರು ಖಾಲಿ ಅದು ಕೂದಲಿಗೆ ಯೂಸ್ ಮಾಡ್ತಾರೆ, ಕೂದಲಿಗೆ ಹಾಕ್ಲಿಕ್ಕೆ. ಬಟ್ ನಾವು ಇಲ್ಲಿ ಕುಕಿಂಗ್ ಯೂಸ್ ಮಾಡೋದು. ನಮ್ಮವರಿಗೆಲ್ಲ ಅದ್ರದ್ದು ಅರೋಮಾ ಎಲ್ಲ ಜಾಸ್ತಿ ಬೇಕಾಗ್ತದೆ ಕೋಕೋನಟ್ ಆಯಿಲ್ ಇದು. ಸೊ ಆಗ ರೋಸ್ಟೆಡ್ ಆಯಿಲ್ ನೀವು ಡೀಪ್ ಫ್ರೈ ಮಾಡ್ಲಿಕ್ಕೆ, ಮೇ ಬಿ ಫಿಶ್ ಫ್ರೈ ಇರ್ಲಿ, ತಡಕ ಹಾಕೋದಿರ್ಲಿ, ಅದಕ್ಕೆಲ್ಲ ಅದು ತುಂಬಾ ಅರೋಮಾ ಬರ್ತದೆ. ಒಳ್ಳೇದು. ಸೊ ಈಗ ನಾರ್ಮಲಿ ಈಗ ಜಿಮ್ ಹೋಗುವವರು, ಈಗ ನಂದು ಇಬ್ರು ಫ್ರೆಂಡ್ಸ್ ಇದ್ದಾರೆ, ಅವರು ನಮ್ದು ಮನೆಗೆ ಬಂದ್ರೆ ಯಾವ್ದು ಸಹ ತಿನ್ನೋದಿಲ್ಲ, ಎಣ್ಣೆದು ವಸ್ತು. ಸೊ ಇದೆಲ್ಲ ಎಂತ ಇದನ್ನ ಯೂಸ್ ಮಾಡೋ ತಿನ್ಬಹುದಾ? ನಾನು ಕೂಡ ಫಿಟ್ನೆಸ್ ಎಂಥೂಸಿಯಾಸ್ಟ್. ನಾನು ಡೈಲಿ ವರ್ಕೌಟ್ ಮಾಡ್ತೇನೆ. ಹಾಗೆ ಅಂತ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು. ಸೊ ಕೋಕೋನಟ್ ಆಯಿಲ್ ಅಲ್ಲಿ ಏನ್ ಬೆನಿಫಿಟ್ ಅಂದ್ರೆ, ಒಂದು ಇದು ನೀವು ಡೀಪ್ ಫ್ರೈ ಸಹ ಮಾಡಬಹುದು, ನೀವು ಡ್ರೆಸ್ಸಿಂಗ್ ಆಗಿ ಸಹ ಮಾಡಬಹುದು. ಆಲಿವ್ ಆಯಿಲ್ ಅಲ್ಲಿ ಖಾಲಿ ಡ್ರೆಸ್ಸಿಂಗ್ ಮಾಡಬಹುದು ನೀವು, ಅದನ್ನು ಡೀಪ್ ಫ್ರೈ ಮಾಡಿದ್ರೆ ಅದು ಆಕ್ಸಿಡೈಸ್ ಆಗುತ್ತೆ. ಹಾಗೆ ನಮ್ದು ಕೋಕೋನಟ್ ಆಯಿಲ್ ಏನಂದ್ರೆ, ನೀವು ನೋಡಿದಾಗೆ ಅದಕ್ಕೆ ಯಾವುದು ಕೆಮಿಕಲ್ ಹಾಕೋದಿಲ್ಲ. ಮಾಡುವ ಪ್ರೊಸೆಸ್ ಅದು ಕಾಂಪ್ಲಿಕೇಟೆಡ್ ಇದ್ರು, ರೋಸ್ಟೆಡ್ ಇರ್ಲಿ ಕೋಲ್ಡ್ ಪ್ರೆಸ್ಡ್ ಇರ್ಲಿ, ಸ್ಟೆಪ್ಸ್ ಸಿಂಪಲ್. ಕಟ್ ಮಾಡಿದ್ವಿ, ಗ್ರೈಂಡ್ ಮಾಡಿದ್ವಿ, ಫಿಲ್ಟರ್ ಮಾಡಿದ್ವಿ, ಪ್ಯಾಕ್ ಮಾಡಿದ್ವಿ. ಅದ್ರಲ್ಲಿ ಏನು ಮಿಕ್ಸಿಂಗ್ ಇರೋದಿಲ್ಲ. ಇದ್ದದ್ದು ನಾವು ಟ್ರಾನ್ಸ್ಪರೆನ್ಸಿಯಲ್ಲಿ ಉಂಟು. ಸೊ ನೀವು ನಾನು ಹೇಳಿದ್ರೆ ಒನ್ ಆಫ್ ದಿ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು ಈಗ. ಸೊ ನಂಗೆ ಸಹ ಪ್ರೀಮಿಯಂ ಪ್ರಾಡಕ್ಟ್ ತರ ಕಾಣ್ತದೆ. ಪ್ಯಾಕೇಜಿಂಗ್ ಎಲ್ಲ ಒಳ್ಳೆ ಉಂಟು, ಮತ್ತೆ ಕ್ಲೀನ್ ಉಂಟು. ಸೊ ಕೆಲವರ್ದು ಎಲ್ಲೋ ಪ್ಯಾಕೇಜಿಂಗ್ ಇರ್ತದೆ, ಇದು ಕ್ಲೀನ್ ಉಂಟು, ನಮಗೆ ನೋಡ್ಬೋದು. ಸೊ ನೀವು ಒಂದ್ಸರ್ತಿ ಟ್ರೈ ಮಾಡಿ, ಪರ್ಚೇಸ್ ಮಾಡಿ. ಪ್ಲಸ್ ಅವರದ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಉಂಟು. ಸೊ ಅವರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ನೋಡಿ ಫಾಲೋ ಮಾಡಿ. ಮತ್ತೆ ಎಂತ ಅಪ್ಡೇಟ್ಸ್ ಇದ್ರೆ ಅದರಲ್ಲಿ ನೀವು ನೋಡ್ಬೋದು. ಸರ್, ಈಗ ನೀವು ಯಂಗ್ ಎಂಟರ್ಪ್ರೆನ್ಯೂರ್, ಈಗ ಯಾರು ಕಲಿತಿದ್ದಾರೆ ಅವರಿಗೆ, ಯಾರಿಗೆ ಎಂಟರ್ಪ್ರೆನ್ಯೂರ್ ಆಗುವ ಮನಸ್ಸಿದೆ, ಸೊ ಅವರಿಗೊಂದು ನೀವು ಎಂತ ಮೆಸೇಜ್ ಕೊಡ್ತೀರಿ ಈಗದ ಜನರೇಷನ್ ಅವರಿಗೆ? ಸರ್, ಈಗದ ಜನರೇಷನ್ ಬಿಸ್ನೆಸ್ ಮಾಡುವುದು ತುಂಬಾ ಕಡಿಮೆ. ನನ್ನದು ಏನಂದ್ರೆ, ಅವರು ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಬರಬೇಕು. ಏನು ಗೈಡೆನ್ಸ್ ಬೇಕಾದ್ರೂ ನಾನು ಕೊಡ್ತೇನೆ. ಗವರ್ಮೆಂಟ್ ಇಂದ ಬರುವ ಸ್ಕೀಮ್ ಇರ್ಲಿ, ಅವರಿಗೆ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ಕೇಳಲಿಕ್ಕಿದ್ರಿ, ನನ್ನದು ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಇರುತ್ತೆ, ಅವ್ರು ಕಾಲ್ ಮಾಡಲಿ. ಒಂದೇನಂದ್ರೆ ಬಿಸ್ನೆಸ್ ಒಂದು ನೀವು ತುಂಬಾ ರಿಸ್ಕ್ ಇದು ವಿಷಯ. ಅದನ್ನು ನೀವು ಒಂದು ಸಲ ಕೆಳಗೆ ಆಯ್ತಂತ ನೀವು ಅದನ್ನು ಬಿಡ್ಬಾರ್ದು. ನಾವು ಅದನ್ನು ಎತ್ತಿ ಮೇಲೆ ಬರಬೇಕು. ಚಾಲೆಂಜಿಂಗ್ ಒಂದು, ನಿಮ್ದು ಹಾರ್ಡ್ ವರ್ಕ್, ಡೆಡಿಕೇಶನ್ ಅದು ಮೇನ್. ಅದು ಸ್ಲೀಪ್ಲೆಸ್ ನೈಟ್ಸ್ ಇರಲಿ, ನಿಮ್ಗೆ ಅದನ್ನು ನೀವೆಲ್ಲ ಮೆಟ್ಟಿಯ ಮೇಲೆ ಬರಬೇಕು. ಆಗ ಮಾತ್ರ ಒಂದು ಬಿಸ್ನೆಸ್ ಮೇಲೆ ನಡೀತದೆ. ಸೊ ಒಂದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಸೊ ನನ್ನ ಲೆಕ್ಕದಲ್ಲಿ ಎಂತಾದ್ರೂ ಸಹ ಫಿಯರ್ಲೆಸ್ ಫೇಸ್ ಮಾಡಿದ್ರೆ ಮಾಡೇ ಮಾಡ್ತಾರೆ ಅಂತ ಗ್ಯಾರಂಟಿ ಸಕ್ಸಸ್ ಸಿಗ್ತದೆ. ಸೊ ನನ್ನ ಲೆಕ್ಕದಲ್ಲಿ ಸಹ, ಸೊ ಫಸ್ಟ್ ಯೂಟ್ಯೂಬ್ ಮಾಡುವ ನೆಗಡಿದ್ರು, ಈಗ ಸೊ ಅವರೇ ಬಂದು ಮಾತಾಡ್ತಾರೆ. ಅದು ಅಷ್ಟು ಟೈಮ್ ತಗೊಳ್ತದೆ. ಸೊ ತುಂಬಾ ವರ್ಷ ತಗೊಳ್ತದೆ. ಸೊ ಇಷ್ಟು ದೊಡ್ಡ ಎಂಪೈರ್ ಕಟ್ಲಿಕ್ಕೆ ಸಹ ಅವರಿಗೆ ಸಹ 4 ವರ್ಷದಾಗಿತ್ತು. ಸೊ ಟೈಮ್ ತಗೊಳ್ತದೆ, ಆದರೆ ಸಕ್ಸಸ್ ಸಿಗ್ತದೆ. ಎಸ್. ಸೊ ಹೀಗೇನೆ ನಿಮ್ದು ಸಹ ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ನಿಮ್ದು ಫ್ಯೂಚರಿಗೆ ಸಹ. ಸೊ ಇದು ಬಿಸ್ನೆಸ್ ಇನ್ನೂ ಸಹ ದೊಡ್ಡದಾಗ್ಲಿ. ನಮ್ಗೆ ಸಹ ಒಂದು ಒಳ್ಳೆ ವಿಷಯ, ಯಾಕಂದ್ರೆ ಕಾರ್ಕಳದಲ್ಲಿ ಸೊ ನಮ್ದು
ಈ ಊರಲ್ಲಿ ಒಂದು ಒಳ್ಳೆ ಎಂಟರ್ಪ್ರಿನರ್ಸ್ ಬರ್ತಿದ್ದಾರೆ ಅಂತ ನಮಗೆ ಸಹ ಖುಷಿ. ಮತ್ತೆ JB ಕೊಕೊನಟ್ ಆಯಿಲ್ ಡಿಫ್ರೆನ್ಶಿಯೇಟ್ ಅಂತ ಸ್ವಲ್ಪ ಹೇಳ್ಬೋದಾ ಬೇರೆ ಬ್ರ್ಯಾಂಡಿಂಗ್ ನಿಮ್ದು ಎಂತ ಅಂತ? ಸರಿ, ಒಂದು ಏನಂದ್ರೆ ನಿಮ್ಗೆ ಕ್ವಾಲಿಟಿ, ಕ್ವಾಂಟಿಟಿ ಮತ್ತೆ ಪ್ರೈಸ್ ಮೂರು ಹೊಂದಿಕೊಂಡು ಹೋಗುದಿಲ್ಲ. ಯಾವ ಕ್ವಾಲಿಟಿ ಜಾಸ್ತಿ ಇದ್ರೆ ಕ್ವಾಂಟಿಟಿ ಕಮ್ಮಿ ಇರ್ತದೆ, ಅಥವಾ ಕ್ವಾಂಟಿಟಿ ಜಾಸ್ತಿ ಇದ್ರೆ ಪ್ರೈಸ್ ಕಮ್ಮಿ ಇರ್ತದೆ. ಸೊ ಯಾವುದು ಮೂರು ಒಂದಾಗಿ ಹೋಗುದಿಲ್ಲ. ಹಾಗೆ ನೀವು ಪ್ರೈಸ್ ಕಮ್ಮಿ ಉಂಟಂತ ಹೇಳಿ ಕ್ವಾಲಿಟಿ ಕಾಂಪ್ರಮೈಸ್ ಹೋಗಬೇಡಿ. ಬೆಸ್ಟ್ ಹೌದು, ನಮ್ಮದು ಬ್ರ್ಯಾಂಡ್ ಅಲ್ಲಿ ನಾವು ಕ್ವಾಲಿಟಿಗೆ ಕಾಂಪ್ರಮೈಸ್ ಮಾಡೋದಿಲ್ಲ. ಪ್ರೈಸ್ ರೀಸನೇಬಲ್ ಅಂದ್ರೆ ಮಾರ್ಕೆಟ್ಗೆ ಯಾವ್ದು ಪ್ರೈಸ್ ಉಂಟು ಅದೇ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಆಯಿಲ್ ಕೊಡ್ಲಿಕ್ಕೆ ನಾವು ಇಲ್ಲಿ ಈ JB ಕೊಕೊನಟ್ ಇಂಡಸ್ಟ್ರಿಯೇ ನಿಮ್ಗೆ ಒಂದು ದಾರಿ. ಒಂದ್ಸರ್ತಿ ಯೂಸ್ ಮಾಡಿ ಮತ್ತೆ ಡಿಸೈಡ್ ಮಾಡಿ. ಕೋಕೋನಟ್ ಆಯಿಲ್ ಹೆಲ್ತ್ಗೆ ಒಳ್ಳೇದು. ಇನ್ನು ನಮ್ಮ ಸೌತ್ ಇಂಡಿಯಾದಲ್ಲಿ ಅಂತ ಮೇನ್ ಡೈಲಿ ಬೇಕೇ ಬೇಕಾದ್ರು ಇಂಡಿಯಾಕ್ಕೆ ಒಂದು ಪ್ರೀಮಿಯಂ ಆಯಿಲ್ ಟೈಪ್ ಆಗಿ ಕೊಡ್ತಿದ್ದೇವೆ. ಓಕೆ, ಪ್ರೀಮಿಯಂ ಪ್ರಾಡಕ್ಟ್ ನೀವು ಸಹ ಪರ್ಚೇಸ್ ಮಾಡಿ ಮತ್ತೆ ಬೇರೆಯವರಿಗೆ ಸಹ ಹೇಳಿ ಒಂದ್ಸರ್ತಿಗೆ ಟ್ರೈ ಮಾಡಿ. ಸೊ ನಿಮ್ಗೆ ಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ಬೋದು, ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡೋದು ಮತ್ತೆ ಈಗ ಯೂಸ್ ಮಾಡೋದು. ಸೊ ಮತ್ತೆ ನೀವು ಡಿಸೈಡ್ ಮಾಡಿ, ತಗೊಳ್ಳೇಬೇಕಂತ ಹೇಳೋದಿಲ್ಲ, ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಯಾವುದಕ್ಕೆ ಸಹ ಒಂದು ಚಾನ್ಸ್ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಮತ್ತೆ ನಾನೀಗ ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸರ್ ನಿಮಗೆ ಟೈಮ್ ಮತ್ತು ಇನ್ಫಾರ್ಮೇಶನ್ ತುಂಬ ಥ್ಯಾಂಕ್ಸ್. ಸೊ ಯಂಗ್ ಎಂಟರ್ಪ್ರಿನರ್ ಇದು ಒಂದು ಲೆಸನ್, ಒಂದು ಒಳ್ಳೆ ಲೈಫ್ ಲೆಸನ್ ಇತ್ತು, ಕಲೀಲಿಕ್ಕೆ ಸಿಕ್ಕಿದ್ದು. ಸೊ ಇಂಥದ್ದೇ ಸ್ಟೋರೀಸಿಗೆ ನಿಮಗೆ ಬೇಕಿದ್ರೆ ಐಡಿಯಾಸ್ ವಿತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅವರಿಗೆ ಅವರದ್ದು ಪೇಜನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಪರ್ಚೇಸ್ ಮಾಡಿ, ಲೋಕಲ್ ಬಿಸ್ನೆಸ್ ಸಪೋರ್ಟ್ ಮಾಡಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಲಿಕ್ಕೆ. ಸೊ ನಿಮ್ದು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.